ಅಣ್ಣ ಅದು ಬರ್ತಾ ಇದ್ದೀನಿ. ಬನ್ನಿ ಬನ್ನಿ. ಇದು ಎಲ್ಲಿ ಅಲ್ಲಿ ಮಾಡ್ರನ್ ಹತ್ರ ಬರಲಾ? ಮಾಡರ್ನ್ ಹತ್ರ ಬನ್ನಿ. ಮಾಡ್ರನ್ ಹತ್ರ ಬಂದು ಇನ್ನು 5 ನಿಮಿಷ ಅಲ್ಲೇ ಬರ್ತೀನಿ. ಬನ್ನಿ. ಓಕೆ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಾಯುಪುತ್ರ ಟ್ರಕ್ ಲಾಕ್ಸ್. ಸೊ ಏನಪ್ಪ ಅಂದರೆ ಇವತ್ತು ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಎಲ್ಲಪ್ಪ ಎಲ್ಲಿಂದ ಎಲ್ಲಿಗೆ ಅಂದರೆ ಯಲಹಂಕದಿಂದ ಶ್ರೀಲಂಕಾಗಲ್ಲ, ಸೊ ಯಲಹಂಕದಿಂದ ಕುಂಬ್ಳಗುಡಿಗೆ. ಸೊ ನಮ್ಮ ಜಯಂತ್ರ ಅವರ ಅಣ್ಣವರ ಫ್ರೆಂಡಿಂದು ಸೊ ಇದು ಮೆಟೀರಿಯಲ್ಲು ಮನೆ ಶಿಫ್ಟ್ ಮಾಡಬೇಕಾಗಿರೋದು ಬಂದಿದೆ. ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಲ್ಲಿ ಯಾವ ಥರ ಪ್ರಾಫಿಟ್ ಮಾಡ್ತಾರೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಅಂತ ಇವತ್ತು ಈ ವ್ಲಾಗಲ್ಲಿ ನಾನು ನಿಮಗೆ ಪೂರ್ತಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಎಷ್ಟು ಖರ್ಚಾಗುತ್ತೆ ಮತ್ತು ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಂತ ಸೊ ಕಂಪ್ಲೀಟ್ ಹೇಳ್ತೀನಿ. ಸೊ ನಾನು ಬೆಳಿಗ್ಗೆ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಮನೆಯಿಂದ ಆಚೆ ಬಂದು ನಮ್ಮ ಬೀದಿಲಂತೂ 6-7 ಗಂಟೆ ಆದರೂ ಯಾರು ಎದೇ ಇರಲ್ಲ, ತುಂಬ ಕಮ್ಮಿ. ಸೊ ಹಾಗೆ ನೋಡಿಕೊಂಡು ಅಲ್ಲಿಂದ ಸಲಾಪುರಂ ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕೊಂಡು ಬಂದು ನೋಡಿ ನಮ್ಮ ಗಾಡಿ ಹತ್ರಕ್ಕೆ. ಸೊ ಬಂದಾದಮೇಲೆ ಫಸ್ಟು ನಾನು ನೆನ್ನೆ ರಾತ್ರಿನೇ ಕಾಟನ್ ಬಾಕ್ಸ್ ಹಾಕೋಬಿಟ್ಟಿದ್ದೆ ನಮ್ಮ ಗಾಡಿಗೆ. ನೋಡಿ ನಮ್ಮ ಟಾಟಾ ಗಾಡಿಗೆ ಫಸ್ಟು ನಮ್ಮ ಟಾಟಾ ಗಾಡಿನೇ ಇವತ್ತು ತಗೊಂಡೋಗ್ತಾ ಇರೋದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಕೆಲಸಕ್ಕೆ. ಸೊ ಬಳಸ್ಕೊತಾ ಇರೋಂಥ ಗಾಡಿ ನಮ್ಮ ಟಾಟಾ ಗಾಡಿ. ಸೊ ಹಾಗಾಗಿ ಕಾಟನ್ ಬಾಕ್ಸ್ನ ನೆನ್ನೆ ರಾತ್ರಿನೇ ಹಾಕೊಂಡ್ಬಿಟ್ಟಿದ್ದೆ. ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಮೇಯ್ನ್ ಬೇಕಾಗಿರೋದು ಒಂದು ಕಾಟನ್ ಬಾಕ್ಸು, ಇನ್ನೊಂದು ರ್ಯಾಪ್ ಬರುತ್ತೆ ಬಬಲ್ಸ್ ರ್ಯಾಪು ರೋಲು ಅದೊಂದು, ಮತ್ತು ಟೇಪು ಪ್ಯಾಕಿಂಗ್ ಫುಲ್ಲು ಸುತ್ತೋದಕ್ಕೆ ಟೇಪು, ಆಮೇಲೆ ಒಂದು ಮಾರ್ಕರ್ ಬೇಕು, ಮೇಯ್ನ್ ಮಾರ್ಕರ್. ಯಾಕಪ್ಪ ಅಂದರೆ ಯಾವ್ಯಾವ ಐಟಮು ಯಾವ್ಯಾವ ಬಾಕ್ಸ್ ಒಳಗಡೆ ಹಾಕಿದ್ದೀವಿ ಅಂತ ಗೊತ್ತಾಗಬೇಕು. ಸೊ ಹಾಗಾಗಿ ಅವು 4 ಮೇಯ್ನ್ ಇಂಪಾರ್ಟೆಂಟು. ಅಷ್ಟಲ್ಲದೆ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲೇಬರ್ಸು. ಸೊ ಲೇಬರ್ಸ್ನ ಅರೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅವ್ರನ್ನೂ ಕೂಡ ನಾನು ನೆನ್ನೆ ಎಲ್ಲ ಮಾತಾಡ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಸೊ ಇವಾಗ ಮಾಡ್ರನ್ ಹತ್ರ ಹೋಗ್ಬೇಕು, ನಮ್ಮ ಸ್ಟುಡಿಯೋ ಸ್ಟ್ಯಾಂಡ್ ಏನಿದೆ. ಸೊ ಅಲ್ಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಸಿಗ್ತಾರೆ. 4 ಜನಕ್ಕೆ ಹೇಳಿದ್ದೀವಿ. ಸೊ ನೋಡೋಣ ಎಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಗಾಡಿಗೆ ಬಂದ್ಬಿಟ್ಟು ಎಲ್ಲ ಗಾಡಿ ಸ್ಟಾರ್ಟ್ ಮಾಡಿ. ಮೊದಲೇ ನಮ್ಮ ಗಾಡೀಲೊಂದು ಅದು ಇದು ರೇಡಿಯೇಟ್ರದ್ದು ನೀರು ಭಯಂಕರ ಲೀಕ್ ಆಗೋ ಜಾಗ ಅದು. ಸೊ ಅದನ್ನು ರೆಡಿ ಮಾಡಿಸಿದ್ವು, ಅದನ್ನ ಒಂದ್ಸತಿ ಚೆಕ್ ಮಾಡಿದೆ. ಯಾಕಪ್ಪ ಅಂದರೆ ದಿನ ಬೆಳಿಗ್ಗೆ ಎದ್ರೆ ಗಾಡಿಗೆ ಚೆಕ್ ಮಾಡಬೇಕು. ಒಂದು ಏನಂದರೆ ಇಂಜಿನ್ ಆಯಿಲ್ ಒಂದು, ಸೊ ಹಿಂಗೆ ಸ್ವಲ್ಪ ಸುಮಾರು ಚೆಕಿಂಗ್ಸ್ ಇದ್ದಾವೆ. ಮೇಯ್ನು ಮಾಡಿಕೊಂಡು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಬೇಕು. ಯಾಕಪ್ಪ ಅಂದರೆ ಮೇಯ್ನು ಇಂಜಿನ್ ಆಯಿಲು, ನೀರು, ಏನು ಕೂಲೆಂಟು ಇಷ್ಟು ಇರಬೇಕು. ಇದ್ರೆ ಗಾಡಿಗೆ ಇಂಜಿನ್ಗೆ ಏನು ಎಫೆಕ್ಟ್ ಬೀಳಲ್ಲ, ಇಲ್ಲ ಅಂದರೆ ತುಂಬ ಎಫೆಕ್ಟ್ ಬೀಳುತ್ತೆ. ಸೊ ಹಾಗಾಗಿ ಫಸ್ಟೇ ಚೆಕ್ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಬಂದು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಹೊರಡಬೇಕು, ಬನ್ನಿ. ಇವಾಗ ಫಸ್ಟು ಮಾಡ್ರನ್ ಹತ್ರ ಹೋಗೋಣ. ಸೊ ನಾನು ಬರೀ ಕಾಟನ್ ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಸೊ ಲೇಬರ್ಗಳು ಕರ್ಕೊಂಡು ಫಸ್ಟು ಸ್ಪಾಟ್ಗೆ ಹೋಗ್ಬಿಡೋಣ. ಯಾಕಪ್ಪ ಅಂದರೆ ಬೆಂಗಳೂರಲ್ಲಿ ಏರ್ ಶೋ ನಡೀತಾ ಇರೋದ್ರಿಂದ ಸಿಟಿ ಒಳಗಡೆ ಗಾಡಿಗಳಿಗೆ ಅಲೋ ಇಲ್ಲ. ಸೊ ಯಲಹಂಕದಲ್ಲಿ ಲೋಡಿಂಗ್ ಇರೋದ್ರಿಂದ ನಾವು ಬೇಗ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು, ಆಮೇಲೆ ಗಾಡಿಗಳನ್ನ ಬಿಡಲ್ಲ. ಸೊ ಹಾಗಾಗಿ ಬೇಗ ಹೋಗ್ಬಿಡೋಣ ಬನ್ನಿ. ಫಸ್ಟು ಮಾಡ್ರನ್ಗೆ ಹೋಗ್ಬಿಟ್ಟು ಲೇಬರ್ ಕರ್ಕೊಳ್ಳೋಣ. ಆಮೇಲೆ ಮನೆ ಹತ್ರ ಹೋಗಾದ್ಮೇಲೆ 2 ವೀಲರ್ ಸಿಗುತ್ತೆ ನಮಗೆ, ಅಲ್ಲೇ ಹೋಗ್ಬಿಟ್ಟು ಟೇಪು ಪ್ಲಾಸ್ಟರು. ಸೊ ಹಾಗಾಗಿ ಅದೊಂದು ಮಾರ್ಕರ್ ಒಂದು ಇವೆರಡು ತೊಗೊಂಬಿಡೋಣ. ಸೊ ಫಸ್ಟು ಬನ್ನಿ ಮಾಡ್ರನ್ ಹತ್ರ ಹೋಗೋಣ. ಟಾಟಾ ಗಾಡೀಲಿ ಮೇಯ್ನ್ ಇಷ್ಟ ಆಗೋದು ಏನಪ್ಪ ಅಂದ್ರೆ ಬ್ರೇಕಿಂಗ್ ಸಿಸ್ಟಮ್ ಗುರು.
ಸಖತ್ತಾಗಿ ಹಿಡಿಯುತ್ತೆ. ನನಗೆ ಈ ಗಾಡೀಲಿ ಇಷ್ಟ ಆದಂಗೆ ಬ್ರೇಕಿಂಗು ಯಾವ ಗಾಡೀಲಿ ಇಷ್ಟ ಆಗಿಲ್ಲ. ಅಕಸ್ಮಾತ್ ಹಂಗೇನಾರ ಈ ಗಾಡಿ ಬಿಟ್ಟು ಬೇರೆ ಗಾಡೀಲಿ ಬ್ರೇಕಿಂಗ್ ಸಿಸ್ಟಮ್ ಇಷ್ಟ ಆಗಿದೆ ಅಂದರೆ ಅದು ಈಕೋಮೆಟಲ್ಲಿ ಮಾತ್ರ. ಸೊ ಇವೆರಡು ಗಾಡೀಲೂ ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಟಾಟಾ ಗಾಡಿಯಲ್ಲಿ ಹಿಡಿಯೋ ಥರ ಯಾವ ಗಾಡೀಲೂ ನಾನು ನೋಡಿಲ್ಲ. ಸಖತ್ತಾಗಿ ನನಗೆ ಕರೆಕ್ಟಾಗಿ ಹೋಗಿ ಅಲ್ಲೊಂದು ಹಂಸಿದ್ರೆ ಆ ಕರೆಕ್ಟಾಗಿ ಹಂಸತ್ರ ನಿಲ್ಲಿಸ್ಬೇಕು ಅಂದರೆ ಪಕ್ಕ ನಿಲ್ಲಿಸ್ಬೋದು. ಸೊ ಹಾಗೆ ಆ ಥರ ಇದೆ. ಎಷ್ಟು ಲೋಡ್ ಹಾಕಿದ್ರು ಕೂಡ ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಚೆನ್ನಾಗಿದೆ. ಬಟ್ ವರ್ಸ್ಟು ಅಂದರೆ ಬ್ರೇಕಿಂಗ್ ಸಿಸ್ಟಮ್ ನಾನು ನೋಡಿರೋದು ಈಚರ್ದು. ಅದಕ್ಕಂತೂ ಲೋಡ್ ಹಾಕ್ಬಿಟ್ರೆ ಗಾಡಿ ಕಂಟ್ರೋಲ್ಗೂ ಸಿಗಲ್ಲ, ಬ್ರೇಕು ನಿಲ್ಲಲ್ಲ. ಹಂಸು ಅಲ್ಲೆಲ್ಲೋ ಐತೆ ಅಂದರೆ ಮೊದಲೇ ನೋಡ್ಕೊಳ್ಬೇಕು. ಬ್ರೇಕ್ನೆಲ್ಲ ಕರೆಕ್ಟಾಗಿ ಇಲ್ಲಿಂದನೇ ನೋಡ್ಕೊಂಡು ಹೋಗ್ಬೇಕು. ಆ ಥರ ಇರುತ್ತೆ. ಸೊ ಈಚರ್ದು ಬ್ರೇಕಿಂಗ್ ಸಿಸ್ಟಮು ಸರಿ ಇಲ್ಲ. ಟಾಟಾದು ಬೆಸ್ಟೆಸ್ಟು ಅನ್ಬೋದು ನಾನು ನೋಡಿರೋ ಪ್ರಕಾರ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಟಾಟಾ ಗಾಡಿ ಮಾತ್ರ ಒಂಥರ ಬಿಡಿ, ಅದು ಎಮೋಷನ್ ಹೇಳ್ಕೊಳಕ್ಕಾಗಲ್ಲ, ಆ ಲೆವೆಲ್ಗೆ ಎಮೋಷನ್ನು. ಬಟ್ ಈಚರ್ ಗಾಡಿನೂ ಇದ್ದಾವೆ. ಈಚರ್ ಗಾಡೀಲಿ ಏನಪ್ಪ ಅಂದರೆ ಅವೆಲ್ಲ ಒಂಥರ ಹೈವೇ ಕಿಂಗ್ಗಳು. ಹೈವೇ ಟು ಹೈವೇ ಆಟ ಆಡ್ಕೋಬೇಕು. ಬಟ್ ಓವರ್ಲೋಡ್ಗೆಲ್ಲ ಅದು ಗಾಡಿ ಅಲ್ಲ. ಹೈವೇ ಕಿಂಗು ಅಂತ ಹೇಳ್ಸ್ಕೋಬೇಕು, ಮೈಲೇಜ್ ಕಿಂಗು ಅಂತ ಹೇಳ್ಸ್ಕೋಬೇಕು ಅಂದರೆ ಅವಕ್ಕೆ ಹೈವೇಲಿ ಓಡಾಡ್ಕೋಬೇಕು, ಲೈಟ್ ವೆಯ್ಟ್ ಹೊಡ್ಕೋಬೇಕು. ಸೊ ಅದಕ್ಕೆ ಈಚರ್ ಗಾಡಿ ಓಕೆ. ಸೊ ಈಚರ್ ಗಾಡಿ ಮಡಗಿರೋರು ಅನ್ಕೊಂತಾರೆ ನಮ್ಮ ಗಾಡಿ ಕಿಂಗು ಗುರು, ಕಿಲಾಡಿ ಗುರು ಅಂತ. ಸೊ ಅವರ ಇವಾಗ ನಾನೇ ಆಗಲಿ ಟಾಟಾ ಗಾಡಿನ ಸುಮಾರು ದಿನ ಓಡಿಸ್ತಾ ಇದ್ದೀನಿ ಅಂದರೆ ನನಗೆ ಟಾಟಾ ಗಾಡಿ ಬೆಸ್ಟೆಸ್ಟ್ ಗುರು ಅನ್ನಿಸ್ಬೋದು ಅಷ್ಟೇ. ಬಟ್ ದ ರಿಯಲ್ ಕಿಂಗ್ ಯಾವುದು ಅಂತ ನಿಮಗೆ ಯು ಪಿ ಕಡೆಗೆ, ನಾನು ನಾರ್ತ್ ಕಡೆಗೆ ಹೋದರೆ ಗೊತ್ತಾಗುತ್ತೆ. ಸೊ ಬರೀ ಟಾಟಾ ಗಾಡಿಗಳನ್ನೇ ಇಕ್ಕಿರೋದಲ್ಲೆಲ್ಲ. ಸೊ ಸುಮ್ಮನೆ ಇಡಲ್ಲ ತಾನೆ ಎಲ್ಲ. ಯಾರ ಗಾಡಿ ಅಂದರೆ ಸುಮ್ಮನೆ ಇಡ್ತಾರ, ಅದ್ರ ಪರ್ಫಾರ್ಮೆನ್ಸ್ ನೋಡಿ ಇಟ್ಟಿರ್ತಾರೆ. ಸೊ ಆ ಥರ ನಮಗೂ ಟಾಟಾ ಗಾಡಿ ಮೇಲೆ ಹೆಮ್ಮೆ ಇದೆ. ಸೊ ಮೈಲೇಜ್ ಒಂದು ವಿಷಯಕ್ಕೆ ಬಂದರೆ ತುಂಬ ಬೇಸರ ಆಯ್ತದೆ. ಮೈಲೇಜ್ ಒಂದು ಸಿಗಲ್ಲ ಗುರು ಇದರಲ್ಲಿ. ಅದು ಬಿಟ್ರೆ ನಮಗೆಲ್ಲ ಪರ್ಫಾರ್ಮೆನ್ಸು ಸಿಗುತ್ತೆ ಈ ಗಾಡೀಲಿ. ಬನ್ನಿ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಅಂತ ಬಂದ್ಬಿಟ್ವು ನಾವು. ಸೊ ಈ ಸಿಗ್ನಲ್ ದಾಟ್ಕೊಂಡು ಮಾಡ್ರದ ಹತ್ರ ನಾ ಲೇಬರ್ ಕೂಡ ಕಾಯ್ತವ್ರೆ. ಫೋನ್ ಮಾಡಿದ್ರು ಎಷ್ಟು 3 ಜನ ಬರ್ತಾ ಇದ್ದಾರಂತೆ. 3 ಜನ ಆಗಲ್ಲ, 4 ಜನ ಬೇಕು ಅಂದೆ. ಸರಿ 4 ಜನ ಬರ್ತೀವಿ ಬನ್ನಿ ಅಂದರು. ಅದಕ್ಕೆ ಹೋಗ್ತಾ ಇದೀವಿ. ಬನ್ನಿ ಅವ್ರನ್ನ ಕರ್ಕೊಂಡು ಬೇಗ ಹೋಗಿ ಲೋಡಿಂಗ್ ಪಾಯಿಂಟ್ ಸೇರ್ಕೊಂಬಿಡೋಣ, ಇಲ್ಲಾಂದ್ರೆ ಹಿಂಸೆ ಆಗೋದು. ಸುಮಾರು 1.5 ಕಿಲೋಮೀಟರ್ ದೂರ ಬಂದು 0 ಮಾಡಿದ್ದೀನಿ. ಸೊ ಅಲ್ಲೇ ಮಾಡಬೇಕಾಯ್ತು, ನೋಡ್ಕೊಂಡಿಲ್ಲ. ಇವಾಗ ಬಂದು 0 ಮಾಡಿದ್ದೀನಿ. ನೋಡೋಣ ಎಷ್ಟು ಕಿಲೋಮೀಟ್ರ್ ಮೈಲೇಜು ಮತ್ತು ಎಷ್ಟು ಕಿಲೋಮೀಟ್ರ್ ಗಾಡಿ ಓಡಾಡುತ್ತೆ ಅಂತೇಳಿ ಗೊತ್ತಾಗುತ್ತೆ ಟೋಟಲು. ಇವಾಗ ನಾವು ರಾಜ್ಕುಮಾರ್ ಸಮಾಧಿಯವ್ರ ರೋಡಲ್ಲಿ ಇದ್ದೀವಿ. ಇದಾದಮೇಲೆ ನೆಕ್ಸ್ಟು ಮಾಡ್ರನು ಬ್ರಿಡ್ಜ್ ಹತ್ತಿ ಇಳಿದ್ವಿ ಅಂದರೆ ಮಾಡ್ರನು. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಹಳ್ಳಿ ಕಡೆ ಅಂತೂ ಭಯಂಕರ ಬಸ್ ಸ್ಟಾಪ್ಗಳು ಎಲ್ಲೆಲ್ಲಿ ಇರ್ತವೆ ಅಂತ ತುಂಬ ತಲೆಗೆಟ್ಟೋಯ್ತದೆ. ಬಟ್ ನಮ್ಮ ಬೆಂಗಳೂರಲ್ಲಿ 500 ಮೀಟ್ರಿಗೆ 500 ಮೀಟ್ರಿಗೂ ಅಲ್ಲ ಅವರು 200 300 ಮೀಟ್ರಿಗೆಲ್ಲ ಒಂದೊಂದು ಬಸ್ ಸ್ಟಾಪ್ಗಳಿದ್ದಾವೆ. ನೋ ಎಂಟ್ರಿಗೆ ನೋಡಿ ಪೊಲೀಸವ್ರು ಕಾಯ್ತವ್ರು. ಆಲ್ರೆಡಿ ಬಂದಿಲ್ಲಿ 8 ಗಂಟೆ ಆಗಿದ ತಕ್ಷಣ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾವು ಇದೆಲ್ಲ ಗೊತ್ತಿರೋದು ನಿಮಗೆ, 8 ಗಂಟೆ ಒಳಗಡೆ ಸಿಟಿಲಿ ಎಂಟ್ರಿ ಇರೋದು. ಬಟ್ ಏರ್ ಶೋ ಇರೋದ್ರಿಂದ ಗಾಡಿಗಳಿಗೆ ಅಲೋ ಇರಲಿಲ್ಲ. ನೋಡೋಣ ಅವತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ 7:15 ಟೈಮು. ಇವಾಗ ಬನ್ನಿ ಈ ಏನು ಲೇಬರ್ಸ್ನ ಕರ್ಕೊಂಡು ಹೋಗೋಣ. ಪಾಯಿಂಟ್ ಓಪನ್ ಆಗೋ ಅಷ್ಟೊತ್ತಿಗೆ ಲೇಬರ್ಗಳನ್ನ ಕರ್ಕೊಂಡು ಹೋಗ್ಬಿಡೋಣ. ಬನ್ನಿ ಇದೇ ಮಾಡ್ರನು. ಇವ್ರು ಎಲ್ಲಿದ್ದಾರಪ್ಪ, ಬತ್ತಿ ಅಂತ ಹೇಳಿದ್ರು. ಯಾಕಿದ್ದಾರೆ? हाँ कितना दोनों है? 2 है क्या? 3 है? नहीं 4 है। ठीक है मैं आ रहा हूँ. इधर ही है वायुपुत्र गाड़ी दिखा है ना? कौन सा? अभी उधर आ रहा हूँ. रेड कलर शर्ट है ना आपका? हाँ आ रहा हूँ. ಆಲ್ರೆಡಿ ಬಂದು ಕಾಯ್ತವ್ರೆ ಗುರು, ಅಲ್ಲವ್ರೆ ಬಸ್ ಸ್ಟಾಪ್ ಹತ್ರ. ಸೊ ನಾವು ಇವಾಗ ಸೀದಾ ಹೋಗ್ಬೇಕು, ಗೊರವಂಟಪಾಳ್ಯ ರೇಟ್ ತಗೊಂಡು ಹೋಗ್ಬೇಕು. ಇವಾಗ ಟ್ರಾಫಿಕ್ ಕಮ್ಮಿ ಗುರು ಇಲ್ಲೆಲ್ಲ, ಅಂದರೆ ಈ ಟೈಮಲ್ಲಿ ಕಮ್ಮಿ ಅಂತ ಹೇಳಿದ್ವಿ ರೋಡಲ್ಲಿ. ಸೊ ಇನ್ನು 8 ಗಂಟೆ ಮೇಲೆ ಬಂದ್ಬಿಟ್ರಂತೂ ಇಲ್ಲಿವರೆಗೂ ಜಾಮ್ ಆಗಿರುತ್ತೆ. ಲೆಫ್ಟ್ ತೊಗೊಂಡು ತುಮಕೂರು ರೋಡ್ಗೆ ಅವ್ರು ಹಂಗೋಯ್ತಾರೆ. ಸೊ ನೋಡಿ ಇವರೇ ಪೆಕ್ಕರ್ಸು ಲೇಬರ್ಸು. कटन बस है क्या? कटन चाहिए और कितना कटन बॉक्स लिया है? ओ 20 kg
बॉक्स है, पीस कितना है? पीस आता है 30 चलेगा, 30 पीस नॉर्मल रहता है घर में। ठीक है। और टेप चाहिए, टेप नहीं है मेरा टेप पास। नहीं है? उधर ले रहा हूँ, दुकान मिलता है, दुकान से ले रहा हूँ। ಸೊ ಲೇಬರ್ನ ಹಾಕೊಂಡಿದ್ದಾಯಿತು. ಇವಾಗ ಏನಿದ್ರು ಡೆಸ್ಟಿನೇಷನ್ ರೀಚ್ ಆಗೋದು ಒಂದೇ ಇರೋದು. ಓ ಮೇರಾ ಫ್ರೆಂಡ್ ಕಾ ಹಿ ಹೈ. ಹಾಂ ನೋಡಿ, ಇಲ್ಲಿವರೆಗೂ ಟ್ರಾಫಿಕ್ ಇರೋದೇ ಇವತ್ತು ಗ್ರೇಟ್ ಅನ್ಕೋಬೇಕು. ಸೊ ಯಾಕಪ್ಪ ಅಂದರೆ ಇವಾಗ ಏನು ಪಿಕ್ ಮಾಡಿದೆ ಅಲ್ಲಿವರೆಗೂ ಟ್ರಾಫಿಕ್ ಇರೋ ಜಾಮು. ಮಿನಿಮಮ್ 3 ಸಿಗ್ನಲ್ಲು 4 ಸಿಗ್ನಲ್ ನಿಂತ್ಕೊಂಡು ಬರ್ತಾಯಿದೆ ಇಲ್ಲಿಗೆ. ಇವತ್ತು ಫಸ್ಟ್ ಸಿಗ್ನಲಲ್ಲೇ ಮೂವ್ ಆಗ್ತೀವಿ ಅನಿಸುತ್ತೆ, ನೋಡೋಣ. ಇದು ಫಸ್ಟೇ ಸಿಗ್ನಲ್ಲು, ನೋಡೋಣ ಮೂವ್ ಆಯ್ತೀವೋ ಇಲ್ಲ ನಿಂತ್ಕೊಳ್ತೀವಿ ಅಂತ. ಆ್ಯಕ್ಚುಲಿ ಕಮ್ಮಿ ಇರುತ್ತಲ್ಲ ಬೆಳಗ್ಗೆ ಟೈಮು, ಮೂವ್ ಆಗ್ಬೋದು ಆಲ್ಮೋಸ್ಟು. ಬಂದ್ಬಿಟ್ಟು ಇನ್ನೊಂಚೂರು ಹೋಗ್ರೆ ನೋಡಿ, ಇದು ಯೂ ಟರ್ನ್ ಬಂದ್ಬಿಟ್ರೆ ಇಲ್ಲಿ ಸ್ವಲ್ಪ ಕಷ್ಟ ಆಯ್ತದೆ ನೋಡಿ. ಹಿಂಗೆ ಸ್ಲೋ ಮಾಡ್ತಾರೆ ಯೂ ಟರ್ನ್ ಮಾಡೋರು, ಆವಾಗ ನಮಗೆ ಸ್ವಲ್ಪ ಇನ್ನೂ ಹಿಂಗೆಲ್ಲ ಹೇಳ್ಕೊಂಡು ಹೋಗ್ಬಿಟ್ಟ ಯೂ ಟರ್ನ್ ಮಾಡೋದು ಬಿಟ್ಟು. ಬನ್ನಿ ಹೋಣ. ಆ್ಯಪಲ್ಲಿ ಇಲ್ಲೇ ಹಿಂದೆ ಒಂದು ರೋಡ್ ತೋರಿಸ್ತು, ಇದ್ರ ಒಳಗಡೆ ಹಸಿ ಹಿಂಗೆ ಹೋದ್ರೆ ಹಿಂಗೆ ಹೋಗ್ಬೋದಾಯಿತು. ಸೊ ಹಿಂಗೆ ತೋರಿಸ್ತು, ದೊಡ್ಡ ಗಾಡಿಗಳು ಸಿಟಿ ಇಲ್ಲಿ ಒಳಗಡೆ ಹೋಗೋದು ಬೇಡ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹೆಬ್ಬಾಳ ಲೆಫ್ಟ್ ತಗೊಂಡು ಹೋಗೋಣ ಅಂತ ಬಂದರೆ ಇಲ್ಲಿವರೆಗೂ ಟ್ರಾಫಿಕ್ ಆಗಿದೆ ಗುರು. ಎಷ್ಟು ಬೇಜಾರಾಯಿತು ಅಂದರೆ ನೋಡಿ, ರೀಚಿಂಗ್ ಟೈಮು 8 ಗಂಟೆ 1 ನಿಮಿಷ ತೋರಿಸ್ತಾ ಇದೆ. ಇನ್ನೂ ಟ್ರಾಫಿಕ್ ಕ್ಲಿಯರ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ಹೋಗೋಷ್ಟ 8 ಕಾಲ ಆಯ್ತದೆ. ಹೋಗೋಕೆ ಬಿಟ್ಟರೆ ಸಾಕು, ಎಂಟ್ರಾಗ್ಬಿಟ್ರೆ ಏನು ಟೆನ್ಷನ್ ಇಲ್ಲ. ಸೊ ಎಂಟ್ರಾಗಿಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬನ್ನಿ ನೋಡ್ಕೊಂಡು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಎಲ್ಲ ನಾವು ತಗೊಳ್ಳೋ ನಿರ್ಧಾರದಿಂದನೇ ಆಗೋದು. ಅಲ್ಲೂ ಟ್ರಾಫಿಕ್ಕು, ಇಲ್ಲೂ ಟ್ರಾಫಿಕ್ಕು. ಅಲ್ಲಿ ಲೆಫ್ಟ್ ಹ್ಯಾಂಡ್ ಹೋಗಿದ್ರೆ ಒಳಗಡೆ ಸುಮ್ಮನೆ ಸಿಟಿಲಿ ಕಿರಿಕಿರಿ ಮಾಡ್ಬಿಟ್ಟವ್ರು ದೊಡ್ಡ ಗಾಡಿಗಳಿಗೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿಲ್ಲ. ಒಂದು ಸಣ್ಣ ಆಸೆ ಬದುಕ ನುಂಗಿತೆ. ಗೊತ್ತಿದ್ದು ಬಂದು ಹಳ್ಳಕ್ಕೆ ಬೀಳೋದು ಅಂದರೆ ಇದೆ ಗೈಸ್. ಗೊತ್ತಿತ್ತು ನನಗೆ ಇಲ್ಲಿ ಟ್ರಾಫಿಕ್ ಇರುತ್ತೆ ಅಂತ. ಬಟ್ ಒಂದು ಏನು ನಂಬಿಕೆ ಅಂದರೆ ಬೆಳಿಗ್ಗೆ ಏನು ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಈ ಗೊರಗುಂಟೆಪಾಳ್ಯದಲ್ಲಿ ಮೂವ್ ಆದ್ವಲ್ಲ, ಹಂಗೆ ಮೂವ್ ಆಗಿ ಬಂದ್ಬಿಡ್ಬೋದು ಅಂದ್ಕೊಂಡು ಬಂದಿದ್ದು. ಸೊ ಬಂದು ಇವಾಗ ತಗಲಾಕೊಂಡ್ಬಿಟ್ಟಿದ್ದೀವಿ. ಸೊ ಮೇಯ್ನ್ ಏನಪ್ಪ ಅಂದರೆ ಹೈದ್ರಾಬಾದ್ಗೆ ಹೈಲೈಟ್ ಆಗೋ ಒಂದು ಸಿಗ್ನಲ್ ಇದು, ಮತ್ತು ಬಾಂಬೆ ಹೈವೇಗೆ ಹೈಲೈಟ್ ಆಗೋ ಸಿಗ್ನಲ್ಲು ಗೊರಗುಂಟೆಪಾಳ್ಯದು. ಇವೆರಡು ಮೇಯ್ನ್ ಸಿಗ್ನಲ್ಗಳು. ಸೊ ನಮ್ಮ ಈ 2 ರೋಡ್ಗೆ 2 ಹೈವೇಗೆ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ನಾರ್ಮಲಿ. ರೋಡಲ್ಲಿ ಹೋಗಿದ್ದು ವೇಸ್ಟ್ ಆಯಿತು ಗುರು. ಲೆಫ್ಟು ದೇವನಹಳ್ಳಿ ರೋಡಿಗೆ ಬಿಡ್ತಾ ಇಲ್ಲ, ಎಂಟ್ರಿನೇ ಇಲ್ಲ. ಪೊಲೀಸವ್ರು ಅಲ್ಲೇ ಅಡ್ಡ ಹಾಕೊಂಡ್ಬಿಟ್ರು. ಸೊ ಅಲ್ಲೇ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ನಾನು ವಾಪಸ್ ಈ ರೋಡಿಗೆ ಬಂದೆ. ಬಟ್ ಇಲ್ಲೂ ಬಿಡ್ತಾರೆ ಏನೋ ಅಂತ ಗೊತ್ತಿಲ್ಲ, ಅದು ಡೌಟ್ ಇದೆ. ಸೊ ಬಿಟ್ಟಿಲ್ಲ ಅಂದರೆ ಭಯಂಕರ ಕಷ್ಟ ಆಯ್ತದೆ ಅಂದ್ಕೊಳ್ಳಿ. ನೋಡೋಣ, ವೆಯ್ಟ್ ಅನ್ಕೊಂಡು ಬಿಡ್ತಾನೆ ಇಲ್ಲ ಅವ್ರು. ಬೆಳಿಗ್ಗೆ 6 ಗಂಟೆಯಿಂದನೇ ಬಿಡ್ತಾ ಇಲ್ಲ. ಎಲ್ಲ ಗೂಡ್ಸ್ ವೆಹಿಕಲ್ಗಳನ್ನು ಕಳಿಸ್ತಾ ಇದ್ದಾರೆ ಆ ಕಡೆ ಈ ಕಡೆಗೆ. ಸೊ ಏನಿದ್ರು ಬೆಳಿಗ್ಗೆ 3 ಗಂಟೆ 4 ಗಂಟೆ 5 ಗಂಟೆ ಒಳಗಡೆ ಹೋಗ್ಬೇಕು ಅನ್ಸುತ್ತೆ ಇಲ್ಲಿ. ಸೊ ಇವಾಗ ಬಿಡ್ತಾನೆ ಇಲ್ಲ ಅಂದ್ಕೊಳ್ಳಿ. ನೋಡೋಣ, ಇಲ್ಲಿ ಕೆಳಗಡೆ ಹೋಗಿ ರೈಟ್ ಒಳಗಡೆ ಹೋಗ್ಬೋದಾ ಅಂತ ನೋಡೋಣ ಬನ್ನಿ. ಸದ್ಯಕ್ಕೆ ಇಲ್ಲಿ ಲೆಫ್ಟ್ ಟರ್ನಿಂಗಲ್ಲಂತೂ ಯಾರೂ ನಿಂತಿಲ್ಲ. ಸೊ ಅಲ್ಲಿ ರೈಟ್ ಟರ್ನಿಂಗ್ ಬಿಡ್ತಾರ ನೋಡೋಣ. ಸೊ ಇಲ್ಲಿ ರೈಲ್ವೆ ಗೇಟ್ ಬೇರೆ ಬಂದಾಗಿದೆ ಗುರು. ಖರಾಬ್ ಆಗ್ಬಿಟ್ಟೈತಲ್ಲ. ಇವಾಗ ಇಲ್ಲಿ ರೈಟ್ ತಗೊಂಡು ಹೋಗ್ಬೇಕು. ನೀವು ಸರ್ इधर रेड जाना है, इधर ट्रैफिक हो गया. इधर पुलिस वाला नहीं है, अंदर जा सकते हैं.
ಸದ್ಯಕ್ಕೆ ಇಲ್ಲಿ ಪೊಲೀಸವ್ರು ಯಾರೂ ನಿಂತಿಲ್ಲ. ಅಲ್ಲೊಂದು ವಯಸ್ಸಾಳೆ ಜೀಪ್ ಮಾತ್ರ ನಿಂತಿದೆ. ಅವ್ರೇನು ಕೇಳಲ್ಲ ಅನಿಸುತ್ತೆ. ಸೊ ನೋಡೋಣ, ಇದೊಂದು ಟ್ರಾಫಿಕ್ ಕ್ಲಿಯರ್ ಆದರೆ ಇಲ್ಲಿ ರೈಟ್ ಎತ್ಕೊಂಡು ಸಿಗೋಕು. ಇಲ್ಲೇ ಅವರೇ ಹೋಗಿ ಬಿಡ್ತಾರೇನೋ ಗೊತ್ತಿಲ್ಲ, ನೋಡೋಣ. ಅಲ್ಲೊಬ್ರು ನಿಂತಿದ್ದಾರೆ ನೋಡಿ, ಅಲ್ಲಿ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ ನೋಡಿ. ಬಸ್ಗಳೆಲ್ಲ ಹೆಂಗೆ ಹೋಯ್ತವೆ ಅದೊಂದು ಡೌಟ್ ಇದೆ. ಇಲ್ಲೆಲ್ಲ ಅದು ಯಾವುದು ಚಿಕ್ಕ ಗಾಡಿ ಎಲ್ಲ ಹೋಯ್ತೈತೆ. छोड़ दिया भाई, यहाँ छोड़ दिया. ಹಿಂಸೆ ಆಗದೆ. ಇವ್ರು ಯಾವ ಟೈಮಲ್ಲಿ ಬೇಕಾದ್ರೂ ಬಿಡ್ತಾರೆ, ನಮ್ಗೆ ಬಿಡಲ್ಲ. ಹೆಣ್ಮಗು ಹೆಂಗೋ ಒಳಗಡೆ ಬಂದ್ಬಿಟ್ಟು ಗೈಸ್. 1.7 ಕಿಲೋಮೀಟ್ರ್ ಐತೆ. ಇನ್ನು 1.7 ಕಿಲೋಮೀಟ್ರ್ ಯಾರು ಪೊಲೀಸ್ ಕೈ ಹಾಕದೇ ಇದ್ರೆ ಆರಾಮಾಗಿ ಹೋಗ್ಬಿಡೋ ಡೆಸ್ಟಿನೇಷನ್ಗೆ. ಸೊ ಒಳಗಡೆ ಬಂದಿದ್ದೀವಿ ಆರಾಮಾಗಿ. ನಾವು ಫಸ್ಟೇ ಇಲ್ಲಿ ಬರಬೇಕಾಯಿತು, ಆರಾಮಾಗಿ ಬರ್ಬೋದಾಗಿತ್ತಪ್ಪ. ಅವಾಗಲೂ ಏನಿಷ್ಟು ಟ್ರಾಫಿಕ್ ಇರ್ತಿರ್ಲಿಲ್ಲ. ಸೊ ಬರ್ಬೋದಾಯಿತು. ನಾವು ಅದೇ ನಮ್ದು ಏನೋ ಒಂಥರ ಯಥೇಚ್ಛವಾಗಿ ತಲೆ ಓಡುತ್ತಲ್ಲ, ಅದು ಕೊಟ್ಟಿದ್ದ ಕೆಲಸ ಇದು. ಸೊ ಆರಾಮಾಗಿ ಬಂದಿದ್ದೀವಿ. ಇನ್ನು 1.5 ಕಿಲೋಮೀಟ್ರ್ ಇದೆ ಗುರು. ಯಾರು ಕೈ ಹಾಕಿಲ್ಲ ಅಂದರೆ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಸೀದಾ 1 ಕಿಲೋಮೀಟ್ರ್ ಹೋಗಿ ಲೆಫ್ಟು ಒಂದು 500 ಮೀಟ್ರ್ ಹೋಗ್ಬೇಕು. ಬೇಗ ಬೇಗ ಹೋಗ್ಬಿಡೋಣ ಬನ್ನಿ. ಕೈ ಹಾಕ್ಬಾರ್ದು ಗುರು, ಕೈ ಹಾಕ್ಬಿಡಿ. ಆ್ಯಕ್ಚುಲಿ ನೋಡಿ, ಇದು ಚಿಕ್ಕ ರೋಡ್ ಇದು ಈ ಥರ, ಅದಕ್ಕೆ ಭಯ ಇಲ್ಲೆಲ್ಲ ಬರೋಕ್ಕೆ. ಕೆಲಸ ಟೈಮಲ್ಲೆಲ್ಲ ಬಂದರೆ ಟ್ರಾಫಿಕ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಇಲ್ಲದೇ ಇರೋ ಫೈನ್ಗಳೆಲ್ಲ ಕಟ್ಟಬೇಕಾಗುತ್ತೆ. ಅಣ್ಣ ಹೋಗೋಣ ಅಣ್ಣ. ಫುಲ್ಲು ಗಡಿಬಿಡಿಲ್ಲ ಅಂತ ಇದ್ದೀನಿ ನಾನು. ಯಾರು ಕೈ ಹಾಕ್ಬಿಡ್ತಾರೋ ಅನ್ನೋ ಭಯ. ಸೊ ಎಲ್ಲಿ ಟ್ರಾಫಿಕ್ ಆಗುತ್ತೋ ಅನ್ನೋ ಭಯ. ಟ್ರಾಫಿಕ್ ಆದಷ್ಟು ನಮಗೆ ಜಾಸ್ತಿ ಎಫೆಕ್ಟು. ಸೊ ಹಾಗಾಗಿ ಭಯ ಅಂದರೆ ಭಯ ಇದೆ. ನೋಡಿ ಗಾಡಿಗಳು ಬರ್ತಾ ಬರ್ತಾ ಪಕ್ಕಕ್ಕೆ ಬರ್ತಾರೆ. ಸೊ ಇನ್ನೇನು ಬಂದುಬಿಟ್ಟಿದ್ದೀವಿ ಗಾಯ್ಸ್. 450 ಮೀಟ್ರು. ಅಣ್ಣ ಜಾಗ ಬಿಡ್ರೋ, 450 ಮೀಟ್ರು. ಬರ್ಬೋದಾ ಇಲ್ವೋ ಗೊತ್ತಿಲ್ಲ, ಬಂದುಬಿಟ್ಟಿದ್ದೀವಿ. ಹೋಗ್ಬಿಡೋಣ. ಇನ್ನೊಂದು ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರ್, ಕೇವಲ ಒಂದೇ 1 ಕಿಲೋಮೀಟ್ರ್ ಇದೆ. ಯಾರು ಕೈ ಹಾಕಿಲ್ಲ ಅಂದರೆ ಸಾಕು.